ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಬಂದು ತಲುಪೋದಕ್ಕೆ ಈಗಾಗಲೇ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ನಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬಂದು ತಲುಪ್ತಾ ಇದೆ? ಹೊಸದಾಗಿ ಕೂಡ ಎಷ್ಟೊಂದು ಜನ ಫಲಾನುಭವಿಗಳು ಹೇಳ್ತಾ ಇದ್ದಾರೆ ನಮಗೆ 18ನೇ ಕಂತಿನ ಹಣ ಬಂದು ತಲುಪಿದೆ ಅಂತ. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬಂದು ತಲುಪ್ತಾ ಇದೆ ಅನ್ನುವಂತ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೇನೆ. ಹಾಗೇನೆ ಇಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಇಲ್ಲಿ ಬಿಗ್ಗೆಸ್ಟ್ ಅಪ್ಡೇಟ್ ಇರುವಂತದ್ದು, ಆ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ. ಹಾಗೇನೆ ನಿಮ್ಮ ಖಾತೆಗಳಿಗೆ ಇಲ್ಲಿ 4,680 ರೂಪಾಯಿ ಜಮಾ ಆಗ್ತಾ ಇದೆ, ಅದು ಯಾವುದು ಅಂತಾನು ಕೂಡ ತಿಳಿಸ್ಕೊಡ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ನಮಗೆ ವಿಡಿಯೋ ಅರ್ಥ ಆಗೋದಿಲ್ಲ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಹಾಗಾಗಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಡೈಲಿ ಅಪ್ಡೇಟ್ಸ್ಗಾಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಇನ್ನೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿ. ಎಷ್ಟೊಂದು ಜನ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಸ್ ಬರಬೇಕಾದ್ರೆ ನೀವು ನಮಗೆ ಮೋಟಿವೇಶನ್ ಕೊಡಬೇಕು. ಹಾಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿದ್ರೆ ಲೈಕ್. ಬನ್ನಿ ವೀಕ್ಷಕರ, ವಿಡಿಯೋನ ಮುಂದುವರ್ಸೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಏನಿದೆ, 18ನೇ ಕಂತಿನ ಹಣ ಈಗಾಗಲೇ ಎಲ್ಲ ಫಲಾನುಭವಿಗಳಿಗೆ ಬಂದು ತಲುಪೋದಕ್ಕೆ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳು ನಮಗೆ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು 18ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅನ್ನುವಂತ ಮಾಹಿತಿನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ? ಇಲ್ಲಿ 19ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾನು ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬರ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಈಗ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಶಿವಮೊಗ್ಗ ಆಗಿರ್ಬೋದು, ಹಾಗೇನೆ ಇಲ್ಲಿ ಬೆಂಗಳೂರು ನಾರ್ತ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಈ ಒಂದಿಷ್ಟು ಜಿಲ್ಲೆಗಳಿಗೆ ಈ ಒಂದು 18ನೇ ಕಂತಿನ ಹಣ ಬಂದಿದೆ, ಬರ್ತಾ ಇದೆ ಕೂಡ. ಹಾಗೇನೆ ಇಲ್ಲಿ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹಾಗೇನೆ ಬೀದರ್ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಹಾಗೆ ಬಾಗಲಕೋಟೆ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹಾಗೇನೆ ಇಲ್ಲಿ ಚಿತ್ರದುರ್ಗ ಆಗಿರ್ಬೋದು, ಹಾಗೆ ಕೋಲಾರ, ದಾವಣಗೆರೆ, ಹಾಗೇನೆ ಇಲ್ಲಿ ರಾಮನಗರ ಡಿಸ್ಟಿಕ್ಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಇಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಕಲಬುರಗಿ ಜಿಲ್ಲೆಗೂ ಹಣ ಬರ್ತಾ ಇದೆ. ಹಾಗೇನೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಹಾಗೇನೆ ಇಲ್ಲಿ ಬಾಗಲಕೋಟೆ ಆಗಿರ್ಬೋದು, ಹಾಗೇನೆ ಇಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹಾಗೇನೆ ಇಲ್ಲಿ ಧಾರವಾಡ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಿಗೂ ಕೂಡ ಹಣ ಬಂದು ತಲುಪ್ತಾ ಇರುವಂತದ್ದು. ಹಾಗೇನೆ ಇಲ್ಲಿ ಬೆಳಗಾವಿ ಆಗಿರ್ಬೋದು, ಹಾಗೇನೆ ವಿಜಯಪುರ, ರಾಮನಗರ, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಹಣ ಬಂದು ತಲುಪೋದಕ್ಕೆ ಶುರು ಆಗಿದೆ. ನಿಮ್ಮ ಜಿಲ್ಲೆಗಳಿಗೆ ಹಣ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ವೀಕ್ಷಕರೇ, ನಿಮ್ಮ ಜಿಲ್ಲೆಗೂ ಕೂಡ ಹಣ ಬಂದು ತಲುಪುತ್ತೆ, ಓಕೆನಾ? ಇಲ್ಲಿ ಈ ಒಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಂದು ತಲುಪ್ತಾ ಇದೆ. ನಿಮ್ಮ ಜಿಲ್ಲೆ ಯಾವುದು ತಪ್ಪದೆ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ಕಮೆಂಟ್ ಮಾಡೋದ್ರಿಂದ. ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಖಾತೆಗಳಿಗೆ ಯಾವ ಕಂತಿನ ಹಣ ಬಂದಿದೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗಾದ್ರೆ ಈ ಒಂದು 18ನೇ ಕಂತಿನ ಹಣ ಏನಿದೆ, ಇದು ಜನವರಿ ತಿಂಗಳಿನ ಹಣ. ಮತ್ತೆ ಫೆಬ್ರವರಿ ತಿಂಗಳಿನ ಹಣ ಏನಿದೆ, 19ನೇ ಕಂತಿನ ಹಣ. ನಿಮ್ಮ ಖಾತೆಗಳಿಗೆ ಈ ಒಂದು 18, 19ನೇ ಕಂತಿನ ಹಣ ನಿಮ್ಗೆ ಮಾರ್ಚ್ ತಿಂಗಳಿನಲ್ಲೇ ಬಂದು ತಲುಪಬೇಕಾಗಿತ್ತು. ಆದ್ರೆ ಇನ್ನು ಕೂಡ ಬಂದು ತಲುಪಿಲ್ಲ ಅಂತಾನೆ ಹೇಳ್ಬೋದು. 18ನೇ ಕಂತಿನ ಹಣ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗ ಬಂದು ತಲುಪ್ತಾ ಇದೆ. 19ನೇ ಕಂತಿನ ಹಣದ ಬಗ್ಗೆನೂ ಕೂಡ ನಾನೀಗ ಮಾತಾಡ್ತಾನೆ. 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ನಾನು ನಿಮಗೆ ಡೈಲಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತಾನೆ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ. ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ವೈಟ್ ಮಾಡ್ತಾ ಇರಿ. ಇಲ್ಲಿ ನೋಡಿ ವೀಕ್ಷಕರೇ, 19ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಹೇಳಿದ್ದಾರೆ. ಇಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ 2,500 ಕೋಟಿ ಹಣವನ್ನ ರಿಲೀಸ್ ಮಾಡಿದ್ದಾರೆ ಅಂತ. ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗಾದ್ರೆ ಈ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ, ಇಲ್ಲಿ ಏಪ್ರಿಲ್ 15ನೇ ತಾರೀಕಿನ ಒಳಗಡೆ ನಿಮ್ಮ ಖಾತೆಗಳಿಗೆ 19ನೇ ಕಂತಿನ ಹಣ ಕೂಡ ಬಂದು ತಲುಪೋದಕ್ಕೆ ಶುರು ಆಗುತ್ತೆ. ಈ 18ನೇ ಕಂತಿನ ಹಣ ನಿಮಗೆ ಅಲ್ಲಿವರೆಗೂ ಕೂಡ ಬಂದು ತಲುಪೋದಕ್ಕೆ ಒಂದು ಪ್ರೊಸೆಸ್ ಅನ್ನ ತಗೊಳುತ್ತೆ. ಏಪ್ರಿಲ್ 10 ಆಗಿರ್ಬೋದು, 15ನೇ ತಾರೀಕು ವರೆಗೂ ನಿಮ್ಗೆ ಈ ಒಂದು 18ನೇ ಕಂತಿನ ಹಣ ಬಂದು ತಲುಪ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಡೈಲಿ ನಿಮ್ಗೆ
ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪೋದಕ್ಕೆ ಡೈಲಿ ಪ್ರೊಸೆಸ್ ಹಾಗೆ ಇರುತ್ತೆ ಅಂತಾನೆ ಹೇಳ್ಬೋದು. 15ನೇ ತಾರೀಕಿನ ಮೇಲ್ಪಟ್ಟು ಅಥವಾ ಒಳಗಡೆನೆ ನಿಮಗೆ 19ನೇ ಕಂತಿನ ಹಣ ಕೂಡ ಅಂದ್ರೆ ಏಪ್ರಿಲ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ಕೂಡ ಬಂದು ಜಮಾ ಆಗುತ್ತೆ ವೀಕ್ಷಕರೇ. ಇದು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನೇ ಮಾಹಿತಿಯನ್ನ ಕೊಟ್ಟಿರೋದು. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ 4,680 ರೂಪಾಯಿ ಹೇಗೆ ಬರ್ತಾ ಇದೆ ವೀಕ್ಷಕರೇ, ಅದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಎಷ್ಟೊಂದು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಗೊತ್ತು, ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ಹೆಚ್ಚು ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ. ಹಾಗೇನೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು, ಬೇಗ ಲೈಕ್ ನ ಮಾಡಿದ್ರೆ ಲೈಕ್. ಬನ್ನಿ ವೀಕ್ಷಕರ ವಿಡಿಯೋನ ಮುಂದುವರ್ಸೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ನಿಮ್ಗೆ 17ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ನೋಡಿ, ಈಗ 18ನೇ ಕಂತಿನ ಹಣ ಕೂಡ ಎಷ್ಟು ಫಾಸ್ಟ್ ಆಗಿ ಬಂದು ತಲುಪ್ತಾ ಇದೆ ಅಂತಂದ್ರೆ ಈಗ 40ರಿಂದ 50% ಮಹಿಳೆಯರಿಗೆ ಈ ಒಂದು 18ನೇ ಕಂತಿನ ಹಣ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇಲ್ಲಿ ಪೆಂಡಿಂಗ್ ಯಾರಿಗೆ ಇತ್ತು 17ನೇ ಕಂತಿನ ಹಣ ಅಂತ ಒಂದು ಫಲಾನುಭವಿಗಳಿಗೆ 17ನೇ ಕಂತಿನ ಹಣ ಕೂಡ ಬಂದು ತಲುಪ್ತಾ ಇದೆ 2,000 ರೂಪಾಯಿ. ಹಾಗೆ 18ನೇ ಕಂತಿನ ಹಣ 2,000 ರೂಪಾಯಿ ಕೂಡ ಹಣ ಬಂದು ತಲುಪ್ತಾ ಇದೆ. ಇದು ಎರಡು ಸೇರಿ ನಿಮ್ಗೆ 4,000 ಆಯ್ತು. ಹಾಗೆ ಅನ್ನಭಾಗ್ಯ ಯೋಜನೆಯ 680 ರೂಪಾಯಿ ಅಂದ್ರೆ ಇಲ್ಲಿ ನವೆಂಬರ್ ಹಾಗೆ ಡಿಸೆಂಬರ್ ತಿಂಗಳಿನ ಪೆಂಡಿಂಗ್ ಹಣ ಯಾರಿಗೆ ಉಳಿದಿತ್ತು ನೋಡಿ ಅಂತ ಒಂದು ಫಲಾನುಭವಿಗಳಿಗೆ 680 ರೂಪಾಯಿ ಕೂಡ ಹಣ ಬಂದು ಜಮಾ ಆಗ್ತಾ ಇದೆ. ನೀವು ನಿಮ್ಮ ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ತಲುಪಿರುತ್ತೆ. ಓಕೆನಾ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ವೀಕ್ಷಕರೇ. ನಿಮಗೆ ಡೈಲಿ ನಾನು 18ನೇ ಕಂತಿನ ಹಣ 19ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೇನೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿದ್ರೆ ಲೈಕು. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ತಲುಪುವಾಗೆ ಶೇರ್ ಮಾಡಿ. ಯಾರು ನಮಗೆ 17, 18ನೇ ಕಂತಿನ ಹಣ ಬಂದಿಲ್ಲ ಅಂತಿರ್ತಾರೆ ನೋಡಿ, ಅಂತ ಒಂದು ಫಲಾನುಭವಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.